ಆಲ್ ನಾನು ಚಂದನ. ವೆಲ್ಕಮ್ ಬ್ಯಾಕ್ ಟು ಚಂದನ ಆರಾಧ್ಯ ಯೂಟ್ಯೂಬ್ ಚಾನಲ್. ಇದು ಜನವರಿ 1 ನ್ಯೂ ಇಯರ್ನ ದಿನ ಆಗಿರುತ್ತೆ. ಇವತ್ತಿನ ದಿನ ಯಾವುದೇ ರೀತಿ ಸೆಲೆಬ್ರೇಷನ್ ಇರಲಿಲ್ಲ. ಹಾಗಾಗಿ ನೈಟ್ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ. ಮೊದಲಿಗೆ ಮನೇಲೆ ಮಿಲ್ಕ್ ಪೌಡರ್ ಇತ್ತು, ಹಾಗಾಗಿ ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಮೊದಲಿಗೆ ತಣ್ಣೀರಿಗೆ ಹಾಲಿನ ಪುಡಿನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಕಾಯಕ್ಕಿಡಬೇಕು. ಅದು ಕಾದಾದ ನಂತರ ನಿಂಬೆಹಣ್ಣು ಹಾಕಿ ಹಾಲೆಲ್ಲ ಒಡೆದ್ಮೇಲೆ ಅದನ್ನು ಸಪ್ರೇಟ್ ಮಾಡಿ ಪನ್ನೀರನ್ನ ರೆಡಿ ಮಾಡಿಕೊಂಡೆ. ಅಷ್ಟು ಜಾಸ್ತಿ ಪನ್ನೀರ್ ಆಗಲಿಲ್ಲ, ನನಗೆ ಎಷ್ಟು ಬೇಕಿತ್ತೋ ಅಷ್ಟು ರೆಡಿ ಮಾಡಿಕೊಂಡೆ. ಇವತ್ತು ಪ್ರಿಪೇರ್ ಮಾಡೋಕ್ಕೆ ಹೊರಟಿರೋದು ವೆಜ್ ಬಿರಿಯಾನಿ ಆಗಿ ಡ್ರೈ ಗೋಬಿ. ಅದನ್ನು ಮಾಡೋದಕ್ಕೆ ನಾನು ಮೊದಲಿಗೆ ಹೂಕೋಸನ್ನ ತೊಗೊಂಡು ಅದನ್ನು 10 ನಿಮಿಷ ಬಿಸಿ ನೀರಲ್ಲಿ ನೆನೆಯೋಕೆ ಇಡ್ತಾ ಇದ್ದೀನಿ. ನೆಕ್ಸ್ಟು ಡ್ರೈ ಗೋಬಿ ಮಾಡೋದಕ್ಕೆ ಒಂದು ಮಿಕ್ಸ್ಚರ್ಗೆ ಬೆಳ್ಳುಳ್ಳಿ, ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದು ಪಾತ್ರೆಗೆ ಬಿಸಿನೀರಲ್ಲಿ ನೆನೆಸಿಟ್ಟಿರೋ ಅಂತಹ ಹೂಕೋಸನ್ನ ಹಾಕಿ, ಹೂಕೋಸನ್ನ ಬಿಸಿನೀರಲ್ಲಿ ನೆನೆಸಿಡೋದೇನಕ್ಕೆ ಅಂದರೆ ಇದರಲ್ಲಿ ಸಣ್ಣ ಸಣ್ಣ ಹುಳ ಇರುತ್ತೆ, ಅದೆಲ್ಲ ಹೋಗಲಿ ಅಂತ. ಅದೆಲ್ಲ 10 ನಿಮಿಷ ನೆನೆಸ್ಬಿಟ್ರೆ ಅದು ಆಚೆ ಬಂದ್ಬಿಡುತ್ತೆ. ನೆಕ್ಸ್ಟು ರುಬ್ಬಿಟ್ಕೊಂಡಿರೋಂತಹ ಪೇಸ್ಟನ್ನು ಹಾಕಿ, ಹಾಗೆ ಇದಕ್ಕೆ 2 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಮೈದಾ ಹಿಟ್ಟು ಮತ್ತು 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಇದೆಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮಸಾಲೆನೂ ಕೂಡ ಹಾಕಬೇಕು. ಒಂದು ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಚಾಟ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಕಲಸಿ ಪಕ್ಕಕ್ಕೆ ಎತ್ತಿಟ್ಬಿಡಿ. ಮೊದಲಿಗೆ ನಾವು ಬಿರಿಯಾನಿ ಮಾಡೋಕ್ಕೆ ಅನ್ನನ ಸಪ್ರೇಟಾಗಿ ಮಾಡ್ಕೋಬೇಕು. ಈಗ ಅನ್ನ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೆ ಉಪ್ಪು, ಲವಂಗ, ಚಕ್ಕೆ ಮತ್ತು ನಿಂಬೆಹಣ್ಣು ಮತ್ತು ಪಲಾವ್ ಎಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ನೀರು ಕುದಿ ಬಂದಮೇಲೆ ತೊಳೆದು ಎತ್ತಿಟ್ಕೊಂಡಿರೋಂಥ ಅಕ್ಕಿನ ಹಾಕಿ ಅದು ಇನ್ನೂ ಸ್ವಲ್ಪ ಬೇಯಬೇಕು ಅನ್ನೋವಾಗಲೇ ಅದನ್ನು ಬಸ್ತು ಸಪ್ರೇಟಾಗಿ ಎತ್ತಿಟ್ಕೋಬೇಕಾಗತ್ತೆ. ನೆಕ್ಸ್ಟು ಬಿರಿಯಾನಿ ಮಾಡೋಕ್ಕೆ ನಾನು ತರಕಾರಿಗಳನ್ನು ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಕಪ್ ಮೊಸರನ್ನ ತಗೊಂಡು ಇದಕ್ಕೆ ಉಪ್ಪು, ಅಚ್ಕಾರದ ಪುಡಿ ಮತ್ತು ಬಿರಿಯಾನಿ ಪುಡಿ, ಚಾಟ್ ಮಸಾಲ, ಗರಂ ಮಸಾಲ ಇವೆಲ್ಲನೂ ಆ್ಯಡ್ ಮಾಡಿಕೊಂಡು, ಹಾಗೆ ಬೇಕಾಗಿರೋಂತಹ ತರಕಾರಿ ತಗೊಳ್ಳಿ. ನಿಮಗೆ ಎಲ್ಲ ರೀತಿ ತರಕಾರಿನೂ ಕೂಡ ಬಳಸ್ಬೋದು. ಇದಕ್ಕೆ ಕ್ಯಾರೆಟು, ಬೀನಿಸು ಮತ್ತು ಆಲೂಗೆಡ್ಡೆನ ಬಳಸ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಹಾಗೆ ನಾನು ರೆಡಿ ಮಾಡಿರುವಂತಹ ಪನ್ನೀರನ್ನ ಹಾಕ್ತಾ ಇದ್ದೀನಿ. ಪನ್ನೀರು ನಿಜವಾಗ್ಲೂ ಶೇಪಲ್ಲಿ ಬರಲಿಲ್ಲ, ಆದರೆ ಸಾಫ್ಟಾಗಿ ಬಂತು. ಇದನ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಇದನ್ನು ನೀಟಾಗಿ ಕಲಸಿ 1 ಅವರ್ ಇದನ್ನು ಸಪ್ರೇಟಾಗಿ ಎತ್ತಿಟ್ಟಿರಬೇಕು. ಆಗ ತರಕಾರಿ ನೀಟಾಗಿ ಸ್ಪೈಸಸ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟು ಸ್ಟವ್ಗೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಬಿರಿಯಾನಿಗೆ ಬೇಕಾಗಿರೋದು ಮೇನಾಗಿ ಈರುಳ್ಳಿ ಫ್ರೈ. 4ರಿಂದ 5 ಈರುಳ್ಳಿನ ಕಟ್ ಮಾಡಿಕೊಂಡು ಫುಲ್ಲು ಕ್ರಿಸ್ಪಿ ಆಗೋವರೆಗೂ ಎಣ್ಣೆಯಲ್ಲಿ ಈ ರೀತಿ ಬಾಡಿಸ್ಕೊಂಡು ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕು. ನೆಕ್ಸ್ಟು ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಮತ್ತು 2 ಸ್ಪೂನ್ ತುಪ್ಪ ಹಾಗೆ ಸ್ಪೈಸಸ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಈರುಳ್ಳಿನ ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಮಾಡ್ತಿರ್ಬೇಕಾದ್ರೆ ಒಂದು 2ರಿಂದ 3 ಟೊಮೊಟೊನ ಪ್ಯೂರಿ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಿಕ್ಸ್ ಮಾಡಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಒಂದು ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ನೀರು ಬಿಟ್ಕೊಳ್ಳೋವರೆಗೂ ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರೋಂಥ ತರಕಾರಿನ ಹಾಕಿ ಒಂದು 10 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ತಾ ಇರಬೇಕು. ಫ್ರೈ ಮಾಡ್ತಾ ಇರಬೇಕಾದ್ರೆ ಇದು ನೀರು ಬಿಟ್ಕೊಳುತ್ತೆ. ಹಾಗೆ 10 ನಿಮಿಷ ಇದನ್ನು ಫ್ರೈ ಮಾಡಿದಾಗ ಅದು ಒಂದು ಅದಕ್ಕೆ ಬರುತ್ತೆ. ಹಾಫ್ ಬಾಯ್ಲ್ ಆಗಿದೆ ತರಕಾರಿ ಅನ್ನಿಸ್ದಾಗ ಒಂದು ಅರ್ಧ ಗ್ರೇವಿನ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಎತ್ತಿಟ್ಕೊಂಡು ಆದಮೇಲೆ ಫಸ್ಟು ತವ ಇಟ್ಟು ಅದಾದಮೇಲೆ ಪಾತ್ರೆನ ಇಟ್ಟು ಆ ತರಕಾರಿನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಹಾಗೆ ಇನ್ನೊಂದು ಲೇಯರು ನಾವು ಬೇಯಿಸಿಟ್ಕೊಂಡಿರೋಂಥ ಅನ್ನನ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಮತ್ತೆ ಎತ್ತಿಟ್ಟಿರೋಂಥ ತರಕಾರಿನ ಹಾಕಬೇಕು. ಅದನ್ನು ನೀಟಾಗಿ ಸ್ಪ್ರೆಡ್ ಆದಮೇಲೆ ನೆಕ್ಸ್ಟು ಮತ್ತೆ ಕೊತ್ತಂಬರಿ ಸೊಪ್ಪು
ಪುದೀನ ಸೊಪ್ಪು ಮತ್ತು ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ 2 ಸ್ಪೂನ್ ತುಪ್ಪನ ಹಾಕಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಲೇಯರ್ ಅನ್ನನ ಹಾಕಿ ಅದನ್ನು ಸ್ಪ್ರೆಡ್ ಆದಮೇಲೆ ಉಳಿದಿರೋ ಅಂಥ ಈರುಳ್ಳಿ ಮತ್ತು ಸೊಪ್ಪನ್ನ ಹಾಕಿ 2 ಸ್ಪೂನ್ ತುಪ್ಪನ ಹಾಕಿ ಒಂದು ತಟ್ಟೆನ ಮುಚ್ಚಿ ಯಾವ್ದಾದ್ರು ಭಾರವಾಗಿರೋಂಥ ವಸ್ತುನ ಹಾಕಿ 10 ನಿಮಿಷಗಳ ಕಾಲ ಅದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ವೆಜ್ ಬಿರಿಯಾನಿ ರೆಡಿ ಆಗುತ್ತೆ. ನೆಕ್ಸ್ಟು ಡ್ರೈ ಗೋಬಿ ಮಾಡೋಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಇಟ್ಟು ಮ್ಯಾರಿನೇಟ್ ಮಾಡಿರೋಂತಹ ಗೋಬಿನ ಹಾಕಿ ಫ್ರೈ ಮಾಡಿದ್ರೆ ಡ್ರೈ ಗೋಬಿ ಕೂಡ ರೆಡಿ ಆಗುತ್ತೆ. 10 ನಿಮಿಷ ಆದಮೇಲೆ ವೆಜ್ ಬಿರಿಯಾನಿನ ತೆಗೆದು ಅದನ್ನು ಒಂದು ಕಡೆಯಿಂದ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುಂಬ ಟೇಸ್ಟಿಯಾಗಿರೋ ವೆಜ್ ಬಿರಿಯಾನಿ ರೆಡಿ ಆಗುತ್ತೆ. ಈ ವೆಜ್ ಬಿರಿಯಾನಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಇಡಿಸುತ್ತೆ ಅಷ್ಟೇ. ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನನಗೆ ಸಪೋರ್ಟ್ ಮಾಡೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.